ಬಿಜೆಪಿ ಮೋರ್ಚಾ ಹೋರಾಟಕ್ಕೆ ಧಿಕ್ಕಾರ ಧಿಕ್ಕಾರ ಭಾರತ್ ಮಾತಾ ಕಿ ಧಿಕ್ಕಾರ 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 ಸರ್ಕಾರಕ್ಕೆ ಸರ್ಕಾರ ಸರ್ಕಾರಕ್ಕೆ ಸರ್ಕಾರ ಭಾರತ್ ಮಾತಾ ಕಿ ಸುಮಾರು 177 ಕೋಟಿ ವರ್ಗಾವಣೆ ಮಾಡಿರೋದು ಇವತ್ತು ಕಾಣಿಸ್ತಾ ಇದೆ. ಅದೇ ರೀತಿ ಏನು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಎದ್ದು ಕಾಣಿಸ್ತಾ ಇದೆ. ಇದು ಈಗಾಗಲೇ ಸಿಬಿಐ ತನಿಖೆಗೆ ಒಳಪಡಿಸಬೇಕಾಯಿತು. ಆದರೆ ಕೂಡ ನೀತಿಗೆಟ್ಟ ಸಿದ್ದರಾಮಯ್ಯನ ಸರ್ಕಾರ ಇದನ್ನ ಏನು SIT ತನಿಖೆಗೆ ಒಳಪಡಿಸ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾ ನೋಡಿದ್ರೆ ನೇರವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳು ಸಚಿವ ನಾಗೇಂದ್ರ ಅವರು ಪಾತ್ರ ಆಗಿರೋದು ಎಲ್ಲರಿಗೂ ಗೋಚರಿಸ್ತಾ ಇದೆ. ಇವತ್ತು ಬಿಜೆಪಿ ಯುವ ಮೋರ್ಚಾ ಕರ್ನಾಟಕದಿಂದ ಒಂದು ಹೋರಾಟ ಮಾಡ್ತಾ ಇದೆ. ನಿನ್ನೆ ST ಮೋರ್ಚಾದವರು ಏನು CM ನನಗೆ ಮುತ್ತಿಗೆ ಹಾಕುವ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ರು. ಇವತ್ತು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕಂತ ಹೇಳಿದ್ರು. ಆದರೆ ಕೂಡ ಇವತ್ತು ಅವರ ಲೋಪದೋಷಗಳನ್ನ ಮುಚ್ಚಿಡಲು ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ಈಗಾಗಲೇ 1800 ಕೋಟಿ 9000 ಕೋಟಿ SC ಏನು ಅನುದಾನ ಸದ್ಬಳಕೆ ಮಾಡಿದ್ರೆ ಇವತ್ತು ಏನು ಸರ್ಕಾರದ ಬೇರೆ ವಿಷಯಕ್ಕೆ ಏನು ಬಿಡುಗಡೆ ಮಾಡಿದ್ದು ಇವತ್ತು ಏನು ವಾಲ್ಮೀಕಿ ಸಮುದಾಯದ ಹಣವನ್ನು ಏನು ಬೇರೆ ಚುನಾವಣಾ ಇದಕ್ಕೆ ವೆಚ್ಚ ಮಾಡಿದಂತ ಈಗಾಗಲೇ ಪ್ರಥಮ ತನಿಖೆಯಲ್ಲಿ ಗೋಚರಿಸ್ತಾ ಇದೆ. ಆದ್ರೆ ಕೂಡ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ನುಣುಚ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕಿದೆ. ಕೂಡಲೇ ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು. ಏನು ಇವತ್ತು 487 ಕೊಲೆಗಳಾಗಿದೆ ರಾಜ್ಯದಲ್ಲಿ, ಇದಕ್ಕೆ ತಕ್ಕಂತ ಏನು ತಪ್ಪೊಪ್ಪಿಕೊಂಡು ರಾಜ್ಯ ಸರ್ಕಾರದ ರಾಜ್ಯಪಾಲರು ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲಾ ಯುವ ಮೋರ್ಚಾ ಕೂಡ ಇವತ್ತು ಒತ್ತಾಯಿಸ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಏನು ಇವತ್ತು ನಮ್ಮದು ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ನಾವು ಹೋರಾಟಕ್ಕೆ ಅನುವು ಮಾಡಬೇಕಂತ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇವತ್ತು ಹೇಳಿದ್ದಾರೆ. ಆ ಕಾರಣಕ್ಕೆ ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಮಾಡೋ ಮುಖಾಂತರ ರಾಜ್ಯ ಸರ್ಕಾರವನ್ನು ಭ್ರಷ್ಟ ಆಡಳಿತವನ್ನು ಎಚ್ಚರಿಸ್ತಾ ಇದ್ರಿ. ಈ ಕೂಡಲೇ ನಾಗೇಂದ್ರವನ್ನು ವಜಾ ಮಾಡಬೇಕು, ಈ ಸೂಕ್ತವಾದಂಥ CBI ತನಿಖೆ ಆಗಬೇಕಂತ ನಾವು ಆಗ್ರಹಿಸ್ತಾ ಇದ್ರಿ. ಈ ಮೂಲಕ ಜನತೆಗೆ ನಾವು ಎಚ್ಚರಿಸ್ತಾ ಇದ್ರಿ. ಧನ್ಯವಾದಗಳು.